ಬೊಂಬೆ ನಾಡು ಚನ್ನಪಟ್ಟಣದ ಬೈ ಎಲೆಕ್ಷನ್ ಸಮೀಪಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ದೋಸ್ತಿಯನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ನಿಂದ ಅಸ್ತ್ರಗಳ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ದಳಪತಿಗಳ ಕೋಟೆಗೆ ಲಗ್ಗಿಯನ್ನ ಇಟ್ಟಿದೆ ಕೈಪಡೆ. ಈಗಾಗಲೇ ಸೆಣಸಾಟ ಆರಂಭ ಆಗಿದೆ. ಚನ್ನಪಟ್ಟಣದಲ್ಲಿ ಗೆಲ್ಲೋರು ಯಾರು, ಗೆದ್ದು ಗದ್ದಿಗೆಯನ್ನ ಏರೋರು ಯಾರು? ಒಂದು ಕಡೆ ಬೈ ಎಲೆಕ್ಷನ್ ನಡೀಬೇಕಾಗಿದೆ 3 ಕ್ಷೇತ್ರಗಳಿಗೆ. ಒಂದು ಸಂಡೂರು, ಮತ್ತೊಂದು ಶಿಗ್ಗಾವಿ, ಇನ್ನೊಂದು ಹೈ ಪೀಕ್ ಅಲ್ಲಿ ಇರುವಂತಹ ಚನ್ನಪಟ್ಟಣಕ್ಕೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಇಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು, ಕಾಂಗ್ರೆಸ್ ಪತಾಕೆಯನ್ನ ಹಾರಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಆದ್ರೆ ಅದು ಅಷ್ಟು ಸುಲಭನಾ? ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ ಕಹಳಿಯನ್ನ ಮೊಳಗಿಸುವುದು ಅಷ್ಟು ಸುಲಭನಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ದೋಸ್ತಿಯನ್ನ ಕಟ್ಟಿ ಹಾಕಬೇಕು, ದೋಸ್ತಿ ನಾಯಕರನ್ನ ಮಟ್ಟ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಸ್ತ್ರಗಳ ಮೇಲೆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದೆ. ದಳಪತಿಗಳ ಕೋಟೆಗೆ ಲಗ್ಗಿಯನ್ನ ಇಡ್ತಾ ಇದೆ ಕೈಪಡೆ. ಹಾಗಾದ್ರೆ ಯಾವ ತೆರನಾಗಿ ಲಗ್ಗಿಯನ್ನ ಇಡ್ತಾ ಇದೆ? ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಎಚ್.ಡಿ. ಕುಮಾರಸ್ವಾಮಿ ಅವರ ಕೋಟೆ ಇದು. ಈ ಕೋಟೆಯನ್ನ ಛಿದ್ರ ಮಾಡೋದು ಅಷ್ಟು ಸುಲಭನಾ? ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಯಾವ ತರನಾದಂತಹ ಪ್ಲಾನಿಂಗ್ಸ್ ಗಳನ್ನ ಹಾಕೊಂಡಿದ್ದಾರೆ ಚನ್ನಪಟ್ಟಣವನ್ನ ಗೆಲ್ಲೋದಕ್ಕೆ? ಚನ್ನಪಟ್ಟಣದ ಬೈ ಎಲೆಕ್ಷನ್ ಮುಂಚೆ ಆಪರೇಷನ್ ಹಸ್ತವನ್ನ ಮಾಡೋದಕ್ಕೆ, ಇಡೀ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಒಳಗೊಳಗೆ ಡಿಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಜೆಡಿಎಸ್ ನಾಯಕರಿಗೆ ಆಪರೇಷನ್ ಹಸ್ತದ ಮೂಲಕ ಗಾಳವನ್ನ ಹಾಕುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ನಾಯಕರಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನಿಂದ ಯಾರು ಗದ್ದಿಗೆಯನ್ನ ಏರ್ತಾರೆ, ಅದರಲ್ಲೂ ಮುಖ್ಯವಾಗಿ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಬಟ್ ಇಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರಲ್ಲಿ ಯಾರು ಸ್ಪರ್ಧೆಗೆ ಇಳಿತಾರೆ ಅನ್ನೋದಕ್ಕೆ ಇಲ್ಲಿವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಆದ್ರೆ ಒಳಗೊಳಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಿ.ಪಿ. ಯೋಗೀಶ್ವರ ಅಥವಾ ನಿಖಿಲ್ ಕುಮಾರಸ್ವಾಮಿನ ಅಂತ. ಹಾಗಾಗಿ ದಿನದಿಂದ ದಿನಕ್ಕೆ ಚನ್ನಪಟ್ಟಣ ಉಪಚುನಾವಣೆ ಅಭ್ಯರ್ಥಿ ಚರ್ಚೆ ಜೋರಾಗ್ತಾನೆ ಇದೆ. ಮೈತ್ರಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಇವತ್ತಿಗೂ ಕೂಡ ಆಯ್ಕೆ ಮಾಡಿಲ್ಲ. ಕೆಲ ದಿನಗಳಿಂದ ಡಿ.ಕೆ. ಸುರೇಶ್ ಅವರು ಕ್ಷೇತ್ರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರ್ತಿದ್ದಾರೆ. ಆದ್ರೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗೀಗ ಜೋರಾಗ್ತಾ ಇದೆ. ನೋಡಿ, ಡಿ.ಕೆ. ಸುರೇಶ್ ಅವರು ಈಗ ಸಂಸದ ಸ್ಥಾನವನ್ನ ಕಳ್ಕೊಂಡ್ಬಿಟ್ರು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ರು. ಅದಾದ ನಂತರ ಮಂಜುನಾಥ್ ಅವರ ಎದುರಾಳಿಯಾಗಿ ಸೋತ್ರು. ಇದು ನಿಜಕ್ಕೂ ಕೂಡ ಕಂಡು ಕೇಳರಿಯದಂತಹ ಸೋಲು ಅಂತಾನೆ ಹೇಳ್ಬಹುದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಆಗಿ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಭಾವ ಏನಿದ್ದಾರಲ್ಲ ಅವರ ಮುಂದೆ ಸೋಲನ್ನ ಕಂಡಿದ್ದು ಬಹಳ ಅಂದ್ರೆ ಬಹಳ, ಇದೊಂಥರ ಹೆಂಗೆ ಅಂದ್ರೆ ಕೈ ಇಚ್ಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಎಲ್ಲಿ ಯಾರನ್ನ ಸೋಲಿಸಿದ್ರೋ ಅದೇ ಜಾಗದಲ್ಲಿ ಅವ್ರಿಗೂ ಕೂಡ ಅದೇ ನೋವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಬ್ರದರ್ಸ್ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಹಾಕೊಂಡಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಡಿ.ಕೆ. ಸುರೇಶ್ ಅವರನ್ನೇ ಯಾಕೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬಿಡಬಾರ್ದು? ಈ ಹಿಂದೆ ನೋಡಿ, ಡಿ.ಕೆ. ಸುರೇಶ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನಾನಂತೂ ಸದ್ಯಕ್ಕೆ ಸೋತು ಸುಣ್ಣ ಆಗ್ಬಿಟ್ಟಿದೀನಿ, ಜನರೇ ನನಗೆ ರೆಸ್ಟ್ ತಗೊಳಪ್ಪ, ನೀನೇನು ಯಾವ ಚುನಾವಣೆಗೂ ಹೋಗ್ಬೇಡ, ಯಾವ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಬೇಡ ಅಂತ ರೆಸ್ಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ಇಲ್ಲಿ ಡಿ.ಕೆ. ಸುರೇಶ್ಗಿಂತ ಪ್ರಬಲ ನಾಯಕನನ್ನ ಹುಡುಕೋದಕ್ಕೆ ಕಷ್ಟ ಆದಂತೆ ಕಾಣ್ತಾ ಇದೆ. ಹಾಗಾಗಿ ಡಿ.ಕೆ. ಸುರೇಶ್ ಅವರ ಮನವನ್ನ ಒಲಿಸಿ ಹೇಗಾದ್ರೂ ಮಾಡಿ ಚನ್ನಪಟ್ಟಣದಿಂದ ಡಿ.ಕೆ. ಸುರೇಶ್ ಅವರಿಗೆ ಟಿಕೆಟ್ ನೀಡಿ ಅಲ್ಲಿ ಕಾಂಗ್ರೆಸ್ ಪತಾಕೆಯನ್ನ ಹಾರಿಸಬೇಕು ಅನ್ನುವಂತ ನಿಟ್ಟಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಟ್ ಓಕೆ, ಕಾಂಗ್ರೆಸ್ ನಿಂದ ಹೇಗೋ ಡಿ.ಕೆ. ಸುರೇಶ್ ಅವರನ್ನ ಇಳಿಸ್ತಾರೆ ಅನ್ಕೊಳ್ಳಿ. ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡಬಹುದು? ಹಾಗಾದ್ರೆ ಜೆಡಿಎಸ್ ನಿಂದ ಯಾರು ಸ್ಪರ್ಧೆ ಮಾಡಬಹುದು? ಹಾಗಾದ್ರೆ ಒಬ್ಬರು ಸ್ಪರ್ಧೆ ಮಾಡಬೇಕು. ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಅಥವಾ ಜೆಡಿಎಸ್ ಎರಡರಲ್ಲಿ ಒಬ್ಬರು ಸ್ಪರ್ಧೆ ಮಾಡಬೇಕು. ಬಟ್ ಇಲ್ಲಿ ಸಿ.ಪಿ. ಯೋಗೇಶ್ವರ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕೂಡ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡದೆ ಇರಲಾರೆ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೈಕಮಾಂಡ್ ನಾಯಕರ ಬಾಗಿಲು ಕೂಡ ತಟ್ಟು ಬಂದಿದ್ದಾರೆ. ಹಾಗಾಗಿ ಬಹಳ ಅಂದ್ರೆ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಟ್ಟಾರೆಯಾಗಿ ಡಿ.ಕೆ. ಸುರೇಶ್ ಮತ್ತು ಸಿ.ಪಿ. ಯೋಗೀಶ್ವರ್ ನಡುವಿನ ಜಿದ್ದಾಜಿದ್ದಿ ಕದನಕ್ಕೆ ಚನ್ನಪಟ್ಟಣ ಉಪಚುನಾವಣೆ ವೇದಿಕೆಯಾದಂತೆ ಕಾಣ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆ ಡಿ.ಕೆ. ಸುರೇಶ್ ಸಿದ್ಧತೆ ಅನ್ನುವಂಥ ಚರ್ಚೆಯು ಕೂಡ ಜೋರಾಗಿದೆ. ಮೈತ್ರಿ ಪಡೆಯ ಲೆಕ್ಕಾಚಾರ ಉಲ್ಟಾ ಆಗುತ್ತಾ? ಸ್ಥಳೀಯ ಸಂಸ್ಥೆ ಉಪಚುನಾವಣೆಗೆ ಏನೋ ಸಿ.ಪಿ. ಯೋಗೀಶ್ವರ್ ಅವರಿಗೆ
ಟಿಕೆಟ್ ಸಿಗುತ್ತಾ ಏನು ಅನ್ನುವಂಥ ಪ್ರಶ್ನೆ ಮಾತ್ರ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕಡೆ ಡಿ ಕೆ ಸುರೇಶ್ ಹಾಗೆ ಸಿಪಿ ಯೋಗೀಶ್ವರ್ ಅವರು ಏನಾದರೂ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ರು ಅಂದ್ರೆ ನಿಜಕ್ಕೂ ಕೂಡ ಬಹಳ ಅಂದ್ರೆ ಬಹಳ ಕಾವೇರುತ್ತೆ ಅಂತಾನೆ ಹೇಳ್ಬೋದು. ಒಂಥರ ಕಾಳಗನ್ನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ಕಡೆ ಮೈತ್ರಿ ನಾಯಕರು ಸಿಪಿ ಯೋಗೀಶ್ವರ್ ಅವರನ್ನ ಶತಾಯ ಗೆಲ್ಸ್ಕೊಂಡು ಬರಬೇಕು ಅನ್ನುವಂತಹ ಎಫರ್ಟ್ ಅನ್ನ ಹಾಕಿದ್ರೆ, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಮ್ಮ ಸೋತಿರುವಂತಹ ನೋವಿದೆಯಲ್ಲ, ಆ ಹತಾಶೆ ಇದೆಯಲ್ಲ, ಆ ಹತಾಶೆಯನ್ನ ಹೇಗಾದ್ರೂ ಮಾಡಿ ಸೈಡ್ಲೈನ್ ಮಾಡಬೇಕು, ಹತಾಶೆಯಿಂದ ಹೇಗಾದ್ರೂ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಏನ್ ಬೇಕಾದ್ರೂ ಮಾಡಬಹುದು. ಅದೇ ಹೇಳ್ತಾ ಇರೋದು. ಈಗ ಒಂದು ಅಚ್ಚರಿಯ ಅಭ್ಯರ್ಥಿ ಹೇಳಿಕೆ ನೀಡ್ತಾ ಇದ್ದಂತಹ ಸುರೇಶ್ ಅವರೇ ಕಾಂಗ್ರೆಸ್ ಕದನ ಕಲಿಯಾಗುವಂತಹ ಸಂಭವನೆ ಹೆಚ್ಚಾಗ್ಬಿಟ್ಟಿದೆ. ಇತ್ತೀಚೆಗೆ ನಡೀತಾ ಇರುವಂತಹ ವಿದ್ಯಮಾನಗಳು ಇಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟಾಕಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸುರೇಶ್ ಅವರು ಈ ಹಿಂದೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ಎಲ್ಲ ಒಂದು ಕಡೆ ಒಂದ್ ಸ್ವಲ್ಪ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಕಾಣ್ತಾ ಇದೆ. ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇದೆ. ಅವರ ಹೆಸರು ಹೆಚ್ಚು ಚಾಲ್ತಿಗೆ ಬರ್ತಾ ಇರೋದ್ರಿಂದ ಮೇ ಬಿ ಅವರು ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ.